ಸರ್ ವರ್ಡ್ಸ್ ತುಂಬ ಏನು ಹೇಳೋದು, ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಹಬ್ಬ. ಆ್ಯಕ್ಚುಲಾಗಿ 2025 ಎಲ್ಲರಿಗೂ ಹಬ್ಬ ಅಂದರೆ ನನ್ನ ಪ್ರಕಾರ ಇದೆ ಆ್ಯಕ್ಚುಲಾಗಿ. ಸೊ ನಮ್ಮ ಬಾಸ್ನ ತುಂಬ ಮಿಸ್ ಮಾಡ್ಕೊತೀನಿ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ಅಪ್ಪು ಸರ್, ವಿ ಮಿಸ್ ಯು ಲಾಟ್ ಆ್ಯಂಡ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನೀವು ಇಷ್ಟು ಲೈಕ್ ಏನು ಹೇಳೋದು, ನಾನು ತುಂಬ ಮಿಸ್ ಮಾಡ್ಕೊತೀನಿ ಅವ್ರನ್ನ ಅಂತೂ. ಲೈಕ್ ಈ ಫಿಲಮ್ ರಿಲೀಸ್ ಆದಾಗ ನಾನು ತುಂಬ ಚಿಕ್ಕವಳಾಗಿದ್ದೆ. ಆವಾಗಲೇ ಫಸ್ಟ್ ಡೇ 3 ಶೋಸ್ ಕಂಟಿನ್ಯೂಸ್ ಹೋಗಿದ್ದುಂಟು. ಸೊ ಅದಾದಮೇಲೆ ಇವಾಗ ಬಂದು ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅವ್ರನ್ನ ಬೆಳ್ಳಿತೆರೆ ಮೇಲೆ ನೋಡೋದೇ ಒಂದು ಭಾಗ್ಯ. ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಅವರು ಮಿಸ್ ಮಾಡ್ಕೊಳ್ಳೋಕ್ಕಂತೂ ಚಾನ್ಸ್ ಇಲ್ಲ, ಬಟ್ ಎಲ್ಲ ಫ್ಯಾನ್ಸ್ ಮಂದಲ್ಲಿ ಇರ್ತಾರೆ ಅವರು. ಸೊ ಅಷ್ಟೇ, ತುಂಬ ಮಿಸ್ ಮಾಡ್ಕೊಂಡು. ಎಮೋಷ್ನಲ್ ಈ ಫಿಲಮಲ್ಲಿ ಈ ಫಿಲಮ್ ನನಗೆ ತುಂಬ ಅಂದರೆ ತುಂಬ ಫೇವ್ರೆಟ್ ಫಿಲಮ್ ಇದೆ ಆ್ಯಕ್ಚುಲಾಗಿ. ಸೊ ಎಮೋಷ್ನಲ್ ಎಲ್ಲೂ ಆಗಿಲ್ಲ ಫಸ್ಟ್ ಟೈಮ್ ಆ್ಯಕ್ಚುಲಾಗಿ. ಸೊ ನನಗೆ ತುಂಬ ಇಷ್ಟ ಆಗಿದ್ದು ಸೀನ್ ಬಂದು, ಎಷ್ಟೋ ಜನ ಕಮಿಷ್ನರ್ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದು ಅಪ್ಪು ಒಬ್ಬರೇ, ನಾನೊಬ್ಬನೇ ಲೋಕಲ್ ಅಂತಾರಲ್ಲ, ಅದು ತುಂಬ ಫೇವ್ರೇಟ್ ಡೈಲಾಗ್ ನನ್ನದು. ಅಷ್ಟು, ಥ್ಯಾಂಕ್ ಯು. ಮೊದಲನೇ ದೃಶ್ಯನೇ ಎಮೋಷನ್ ಆಗೋಯ್ತು, ಮೊದಲನೇ ಸೀನು ಎಮೋಷನ್ ಆಗೋಯ್ತು, ಕೊನೆ ಸೀನು ಎಮೋಷನ್ ಆಗೋಯ್ತು. ಅವ್ರಿಗೆ ಪ್ರತಿ ಸೀನು ನೆನೆಸ್ಕೊತಾನೆ ಇದ್ದೀವಿ ಈಗಲೂ. ತುಂಬ ಚೆನ್ನಾಗಿತ್ತು. ಅವ್ರು ನೆನೆಸ್ಕೊಂಡೆ, ಅದರಿಂದ ಫಸ್ಟೇ ಬೆಳಿಗ್ಗೆನೇ ಬೇಗ ಎದ್ದು ಚಿತ್ರ ನೋಡಲೇಬೇಕಂತ ಬಂದು ನೋಡಿದ್ದೀವಿ. ಎಲ್ಲರ ಮನಸ್ಸಲ್ಲೂ ಇರೋ ಹಾಗೆ ನಮ್ಮ ಮನಸ್ಸಲ್ಲೂ ಇದ್ದೇ ಇರ್ತಾರೆ ಅವರು. ಅವ್ರಿಗೆ ಎಮೋಷನ್ ಪ್ರತಿ ಕ್ಷಣದಲ್ಲೂ ಆಯ್ತಾ ಇರ್ತಾರೆ, ಯಾವಾಗಲೂ ನೆನಪಿದ್ದೇ ಇರ್ತಾರೆ, ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಅವರು. ಅವ್ರ ಫ್ಯಾನ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪುಣ್ಯ ನಮಗೆ. ಸೊ ಅವ್ರ ಫ್ಯಾನ್ ಆಗಿರೋದೇ ತುಂಬ ಸೌಭಾಗ್ಯ, ತುಂಬ ಪುಣ್ಯ ನಮಗೆ. ಸೊ ವಿ ಮಿಸ್ ಯು ಅಪ್ಪು ಸರ್. ಕರ್ನಾಟಕದ ಜನತೆಗೆ, ಕನ್ನಡ ಜನತೆಗೆ ನೋಡಿ, ಅಪ್ಪು ಅವರು 2025ಕ್ಕೆ ಒಂದು ದೊಡ್ಡ ಲೆವೆಲ್ಗೆ ಹೋಗಿರೋದಕ್ಕೆ ಈ ಬಾವುಟದ ಮೇಲೆ ಇರೋವಂಥ ಅವರ ಫೋಟೋಗಳೇ ಸಾಕ್ಷಿಯಾಗಿದೆ. ಆ ರೀತಿ ಪಿಕ್ಚರು 23 ವರ್ಷದ ಹಿಂದೆಯೇ ತೆಗೆದಿದ್ದಾರೆ. ಆ ಮಟ್ಟಕ್ಕಿದೆ ಪಿಕ್ಚರು. ನಮ್ಮ ಜೊತೇಲಿ ಇಲ್ಲ ಅನ್ನೋದೊಂದು ಕೊರಗು, ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಆದರೆ ಅವರು ಅಜರಾಮರಾಗಿ ನಮಗೆಲ್ರಿಗೂ ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಟ್ಟು ಬೆಂಗಾಲವಾಗಿದ್ದಾರೆ ಕರ್ನಾಟಕದ ಜನತೆಗೆ. ಅದನ್ನ ಹೇಳೋಕ್ಕೆ ಇಷ್ಟ ಬೀಳ್ತೀವಿ. ತುಂಬ ಚೆನ್ನಾಗಿ ಅಲ್ಟಿಮೇಟ್ ಆಗಿತ್ತು. ಒಂದು ರೇಂಜಿಗೆ ತೊಗೊಂಡೋಗಿದ್ರೆ ಪಿಕ್ಚರ್. ಅಂದರೆ ಏನು ಹೇಳ್ತಾರಲ್ಲ, ಫಾರ್ ಚೇಂಜು, ಎಕ್ಸ್ಟ್ರಾಡಿನರಿ, ಇನ್ನೇನೋ ಎಕ್ಸೆಟ್ರಾ ಎಲ್ಲ ಹೇಳ್ತಾರಲ್ಲ, ಅದು ಈ ಪಿಕ್ಚರ್ ಮುಖಾಂತರ ಕಾಣಿಸ್ತೈತೆ. ಹೆಂಗೆ ಅಂದರೆ, ನಾವು 25-30 ವರ್ಷಗಳ ಹಿಂದೆ ಕನ್ನಡ ಜನತೆಗೆ ಏನು ಮಾಡ್ತಾಯಿದ್ರು, ಹೋರಾಟಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಏನೋ ಒಂದು ಹೋರಾಟಗಳು ಮಾಡ್ತಾಯಿದ್ರು. ಇವತ್ತೊಂದು ದಿವಸ ಕನ್ನಡ ಬಾವುಟದೊಳಗಡೆ ಅಪ್ಪು ಅವ್ರ ಬಾವುಟ ಚಿತ್ರ ಬರೋಷ್ಟು ಮಟ್ಟಿಗೆ ಅವ್ರು ಬೆಳೆದು ಕನ್ನಡ ಜನತೆಗೆ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಕನ್ನಡನ ಉಳಿಸಿ ಬೆಳೆಸಿ ಹೋಗಿದ್ದಾರೆ. ಇದಕ್ಕಿಂತ ಇನ್ನೊಂದು ಕ್ರೇಜ್ ಬೇಕಾ? ಎಲ್ಲೋ ಒಂದು ಥಿಯೇಟ್ರಲ್ಲೋ ಅಲ್ಲಿ ಥಿಯೇಟ್ರಲ್ಲಿ ಹಾಕ್ಬಿಟ್ಟು ಯಾವುದೋ ಒಂದು ಕ್ರೇಜ್ ತೊಗೊಳ್ಳೋದಲ್ಲ. ನಮ್ಗೆ ಯಾಕೆ ಬೇಕು ಬೇರೆ ವಿಚಾರ? ಕರ್ನಾಟಕ ರಾಜ್ಯಾದ್ಯಂತ 180 ಕೇಂದ್ರದಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಶೋ ಪಿಕ್ಚರ್ ಥಿಯೇಟ್ರ್ 6 ಗಂಟೆಗೆ ಓಡ್ತಾಯಿತ್ತೆ ಅಂತ ಹೇಳಿದ್ರೆ ಇನ್ನೆಷ್ಟು ಮಟ್ಟಿಗೆ ಇರಬೇಕು ಯೋಚನೆ ಮಾಡಿ. ನಾವು ಅಭಿಮಾನಿಯಾಗಿ ಹೇಳೋದಲ್ಲ, ಸಮಾಜ ನೋಡ್ತಾ ಐತೆ, ಪ್ರತಿಯೊಂದು ಗಮನಿಸ್ತಾ ಇದೆ. ಯಾರಿಗೆ ಎಷ್ಟು ಗೌರವ ಕೊಡಬೇಕು, ಯಾರಿಗೆ ಎಷ್ಟು ಘನತೆ ಇದೆ, ಎಷ್ಟು ಮಟ್ಟಿಗೆ ನಮ್ಮ ರಾಜ್ಯನ ಆಳಿದ್ದಾರೆ, ಎಷ್ಟು ಮಟ್ಟಿಗೆ ನಮ್ಮ ರಾಜ್ಯನ ಕಾಪಾಡ್ತಾ ಇದ್ದಾರೆ, ನಮ್ಮ ನಾಡು ನುಡಿಗೋಸ್ಕರ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ. ಅದರಲ್ಲಿ ಎಕ್ಸ್ಟ್ರಾ ಲೆವೆಲಲ್ಲಿದ್ದಾರೆ ಈ ಅಪ್ಪು ಅವರು. ಒಂದು ಸೆಕೆಂಡ್ ಅವ್ರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಶ್ವಿನಿ ಮೇಡಮ್ ಅವ್ರಿಗೆ ಇವತ್ತು ಹುಟ್ಟುಹಬ್ಬ, ಜನ್ಮದಿನ ಶುಭಾಶಯಗಳು ಮೇಡಮ್. ಈ ಮಾಧ್ಯಮದ ಮುಖಾಂತರ ನಿಮ್ಗೆ ಜನ್ಮದಿನ ಶುಭಾಶಯವಾಗಿ ಹೇಳೋಕ್ಕೆ ಇಷ್ಟ ಬೀಳ್ತೇವೆ. ಕರ್ನಾಟಕದ ಜನತೆ ನಾವೆಲ್ಲರೂ ನಿಮ್ಮ ಜೊತೆಲಿದ್ದೀವಿ. ಹಂಗಾಗಿ ನಿಮ್ಮ ಒಂದು ಮುಂದೆ ನಡೆದಂಥ ಕೆಲಸ ಕಾರ್ಯಗಳಿಗೆಲ್ಲ ಅಭಿಮಾನಿಗಳೆಲ್ಲರೂ ಪ್ರೋತ್ಸಾಹ ಇದ್ದೇ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟ ಬೀಳ್ತೀನಿ. ಚಂದ್ರಗಂಗಪ್ಪ, ವಿಜಯನಗರ. 3 ವರ್ಷ ದೈಹಿಕವಾಗಿ ಇಲ್ಲದೆ ಇರ್ಬೋದು, ಆದರೆ ನಾವು ಇವಾಗಲ್ಲ ಸರ್, 3 ವರ್ಷ ಅಲ್ಲ, ಇನ್ನೂ 100 ವರ್ಷ ಆದ್ರೂ ಅಪ್ಪು ಅಭಿಮಾನಿಗಳು ನಾವೇನು ಮಾಡ್ತಾಯಿದ್ದೀವಿ, ನಾವು ಇರೋ ತನಕ, ನಮ್ಮ ಜೀವ ಇರೋ ತನಕ ನಮ್ಮ ಭಾಷೆನ ಆದಷ್ಟು ಮನಸ್ಸಲ್ಲಿ ನಮ್ಮ ವರ್ಷಕ್ಕೊಂದ್ಸರಿ ಈ ಥರ ಮೂವಿ ಕೊಟ್ಬಿಟ್ರೆ ನಮಗೆ ಇನ್ನೂ ಹರ್ಷೋದ್ಗಾರವಾಗಿ ಒಳ್ಳೆ ಹುಮ್ಮಸ್ಸು ಬರುತ್ತೆ, ಏನೋ ಮಾಡ್ಕೊಂಡು ಹೋಗ್ಬೋದು ಸರ್. ನಾವು ಇವತ್ತು ಫಿಲಮ್ ನೋಡ್ಕೊಬಂದ್ಮೇಲೆ ಈಚೆ ಅನ್ನಿಸ್ತಾ ಇರೋದು ನಮ್ಮ ಬಾಸ್ ಎಲ್ಲೋ ಇಲ್ಲೇ ಇದ್ದಾರೆ, ಒಬ್ಬೊಬ್ಬ ಅಭಿಮಾನಿಗಳಲ್ಲೂ ಬಾಸ್ ಇದ್ದಾರೆ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಡ್ವಾನ್ಸಾಗಿ ಬಾಸ್ಗೆ ವಿಶ್ ಮಾಡಬೇಕು. ನೀವೆಲ್ಲೇ ಇದ್ದರೂ ದೇವ್ರ ಥರ ಇದ್ದೀರಾ ಬಾಸ್, ನೀವು ಚೆನ್ನಾಗಿದ್ದೀರಾ, ನೀವು ಅಭಿಮಾನಿಗಳಿದ್ದೀವಿ. ನಾವು ಸಾಯ ತನಕನ ನಿಮ್ಮನ್ನ ಈ ಥರನೇ ಆರಾಧಿಸ್ಕೊಂಡು ಪೂಜಿಸ್ಕೊಂಡು ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀವಿ. ನಾವು ಸಾಯ ಗಂಟನೂ ನಾವು ಇದೇ ಥರ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಸ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್. ಎಲ್ಲೇ ಇದ್ದರೂ ನೀವು ಅಲ್ಲೇ ಇದ್ದೀರ, ನಾವು ನಿಮ್ಮ ಮನಸ್ಸಲ್ಲಿ ನಾವು ಇಟ್ಕೊಂಡಿದ್ದೀವಿ. ನಾವು ನಿಮ್ಮನ್ನ ದೇವ್ರ ಥರ ಪೂಜಿಸ್ಕೊಂಡು ಇದೇ ಥರ ನಿಮ್ಮನ್ನ ಆರಾಧಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಸ್. ಅನುಭವ ಆಗಿನ ಟೈಮಲ್ಲಿ ನಾವು ನೋಡೋಕ್ಕಾಗಿರಲಿಲ್ಲ ಸರ್, ಅದನ್ನ ಇವತ್ತು ಬಂದು ಕಣ್ತುಂಬ್ಕೊಳ್ತಾ ಇದ್ದೀವಿ.
ಏನು ಆ ಮೂವಿ ರಿಲೀಸ್ ಆದಾಗೆಲ್ಲ ಇನ್ನೂ ನಾವು ಚಿಕ್ಕ ಚಿಕ್ಕ ಹುಡುಗರು ಅದನ್ನ ಮತ್ತೆ ಇನ್ನೊಂದು ಸಲ ಕಣ್ತುಂಬಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು ಸರ್. ಹೇಗಿತ್ತು ಸರ್, ಯಾವ ರೀತಿ ಎಂಜಾಯ್ ಮಾಡಿದ್ರಿ, ಯಾವ ಸೀನ್ ಎಂಜಾಯ್ ಮಾಡಿದ್ರಿ ಅಂತ ಮತ್ತೆ ಥಿಯೇಟ್ರಲ್ಲಿ? ನಮಗೆ ಬಾಸ್ ಇದ್ದರು ಅಂದರೆ ಯಾವತ್ತೂ ಎಂಜಾಯ್ಮೆಂಟೇ, ಅವ್ರದ್ದು ಪ್ರತಿ ಒಂದೊಂದು ಸೀನು ತುಂಬ ಎಂಜಾಯ್ ಮಾಡಿದ್ವಿ ಸರ್. 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಪೂರ್ವ ರಿಲೀಸ್ ಆಗಿದೆ, ಏನು ಹೇಳ್ತೀರಿ 50ನೇ ವರ್ಷದ ಹುಟ್ಟುಹಬ್ಬ ಅಪ್ಪು ಸರ್ಗೆ? ಅವ್ರು ಇಳ್ದಿರೋ 50ನೇ ವರ್ಷ ಆಚರಿಸ್ತಾ ಇದ್ದೀವಿ ಅನ್ನೋದೇ ಒಂದು ಬೇಜಾರು. ಅದಕ್ಕೆ ಅವ್ರಿಗೋಸ್ಕರ ಒಂದು ಟ್ರಿಬ್ಯೂಟ್ ವಿಡಿಯೋ ಮಾಡಿಸಿ ಅವ್ರಿಗೊಂದು ಟ್ರಿಬ್ಯೂಟ್ ಕೊಟ್ಟಿದ್ದೀವಿ ಸರ್. ಸಿದ್ದೇಶ್ವರ ಥಿಯೇಟ್ರಲ್ಲೇ 100 ಡೇಸ್ ಕೂಡ ಆಗಿತ್ತು. ಅವತ್ತು ಏನು ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಿದ್ರೋ ಅದ್ರಿಗಿಂತ ಹೆಚ್ಚು ಇವತ್ತು ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ಜಾಕಿ ಕೂಡ ಕಳೆದ ವರ್ಷ ರಿಲೀಸ್ ಆದಾಗ ಅದು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಗ್ರೌಂಡ್ ಮಾಡಿತ್ತು ಸರ್. ಅಪ್ಪು ಕೂಡ ಅದೇ ಕ್ರೇಜ್ನ ಇದು ಡಬಲ್ ಮಾಡಿದೆ. ನೆಕ್ಸ್ಟ್ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರೆ ಯಾವ ಸಿನಿಮಾ ಬಿಡುಗಡೆ ಆಗಬೇಕಂತ ನೆಕ್ಸ್ಟ್? ಇನ್ನು ಬಾಸ್ ಇಲ್ದಿರ ಎಲ್ಲ ರಿಲೀಸೇ ಮಾಡಬೇಕು. ರಿಲೀಸ್ನ ಇನ್ನು ಇವ್ರನ್ನ ಟಚ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಸರ್. ಅದಂತೂ ಒಂದು ಎಮೋಷನಲ್ ಸೀನ್ ಅಂತ ಅಂದರೆ ಪೊಲೀಸ್ ಸ್ಟೇಷನಿಂದ ಕಮಿಷನರ್ ಮನೇಲಿ ಅವಳಿಗೆ ಸಾಯ್ತದೇನೆ ಅಂತ ಹೇಳಿದಾಗ ಒಬ್ಬ ಅಪ್ಪ ಇರ್ತಾರೆ, ಅವ್ರ ತಂದೆನೂ ಇರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ. ಡೈರೆಕ್ಟಾಗಿ ನುಗ್ಗಿ ನೀನು ನನ್ನನ್ನು ಲವ್ ಮಾಡ್ತಿದ್ಯಾ, ನಿನಗೆ ಯಾರು ಸಾಯಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೊಡಿತಾನಲ್ಲ, ಆ ಒಂದು ಸೀನು ಅಲ್ಟಿಮೇಟ್ ಆಗಿರುತ್ತೆ ಯಾವತ್ತಿದ್ರು ಕೂಡ. ಯಾಕೆಂತಂದರೆ ಅವರ ಹುಡುಗಿಯವ್ರ ತಂದೆನೂ ಅಲ್ಲೇ ಇರ್ತಾರೆ, ಹುಡುಗನ ತಂದೆನೂ ಅಲ್ಲೇ ಇರ್ತಾರೆ. ಯಾವುದನ್ನು ಕೇರ್ ಮಾಡದೆ ಲವ್ ಅಂತ ಅಂದರೆ ಪ್ರಾಪರ್ ಟ್ರೂ ಲವ್ ತೋರಿಸಿರೋದು ಅಪ್ಪು ಬಾಸ್ ಮಾತ್ರ. ಈ ಫಿಲಮ್ ಅಷ್ಟೇ ಅಲ್ಲ, ಈ ಫಿಲಮ್ನು ಆ ಇಸ್ವಿಲ್ ಏನು ಬಂದಿದೆ ಆ ಟೈಮಲ್ಲಿ ಆ ಜನ್ರೇಷನ್ಗೆ ಪ್ರತಿಯೊಬ್ಬರು ಕೂಡ ಆ ಲವ್ ಮೇಲೆ ಇದ್ದಿದ್ದ ಇಂಟೆನ್ಷನನ್ನು ಚೇಂಜ್ ಮಾಡಿದಿರೋಂಥ ಫಿಲಮ್ಮು. ಕಂಪ್ಲೀಟಾಗಿ ಈ ಒಂದು ಫಿಲಮನ್ನು ಪ್ರತಿಯೊಬ್ಬರು ಲವರ್ ನೋಡಲೇಬೇಕು. ಈಗಿನ ಕಾಲದಲ್ಲಿ ಜಸ್ಟ್ ಒಂದು ಲವ್ ಮಾಡಿದ ತಕ್ಷಣ ಬಿಟ್ಟೋಗುವಂಥವ್ರು ತುಂಬ ಜನ ಇರ್ತಾರೆ. ಬಟ್ ಇಂಥ ಮೂವಿನ ನೋಡಿ ಅವ್ರು ಅರ್ಥ ಮಾಡ್ಕೊಳೋದು ತುಂಬ ಜನ ಇದೆ, ಆಯಿತಾ. ತುಂಬ ಅರ್ಥ ಮಾಡ್ಕೋಬೇಕಾಗತ್ತೆ. ಇದಷ್ಟೇ ಅಲ್ಲ, ಬರೀ ಲವ್ ವಿಚಾರ ಬಗ್ಗೆ ಅಲ್ಲ, ಒಂದು ಏನಾದರೂ ಸಾಧಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ಮೂವಿ ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರ ಮೂವಿ ಅಷ್ಟೇ ಅಲ್ಲ, ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ರ ನಡವಳಿಕೆ ಆಗಿರ್ಬೋದು, ಅದನ್ನು 10% ನಾವೇನಾದರೂ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಬಿಟ್ರೆ 100% ಹೇಳ್ತೀನಿ ಪ್ರತಿಯೊಬ್ಬನೂ ಕೂಡ ಜೆನ್ಯೂನ್ ವ್ಯಕ್ತಿಯಾಗಿ ಬದುಕ್ತಾನೆ. ಅಪ್ಪು ಥರ ಯಾರೂ ಬದುಕಿರೋಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ವಾಟ್ ಲೆಗೆಸಿ ಮೀನ್ಸ್. ಲೆಗೆಸಿ ಅಂತಂದರೆ ಇದು. ಈ ಲೆಗೆಸಿನ ಇನ್ನು ಮುಂದೆ ಮೇಂಟೈನ್ ಮಾಡಿಕೊಂಡೇ ಹೋಗ್ತಾ ಇರ್ತಾರೆ. ಪ್ರತಿ ವರ್ಷ ಪ್ರತಿ ಮೂವಿಗೂ ಕೂಡ ಇಷ್ಟೇ ಕ್ರೇಜ್ ಇರುತ್ತೆ. ಇದೇ ರೀತಿಯೇ ಜನ ತುಂಬಿ ನಾವು ನಡೆಸ್ಕೋತಾ ಹೋಗ್ತಿರ್ತೀವಿ. ಜೈ ಅಪ್ಪ.